ಈ ಕರೋನಾ ಅನ್ನುವಂತಹ ಮಹಾಮಾರಿ ಮತ್ತೆ ಏನಾದರೂ ಒಕ್ಕರಿಸ್ಕೊಳ್ಬಿಡ್ತಾ ಹೀಗನ್ನುವಂತಹ ಭಯ ಹೀಗನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಕಾರಣ ಬೆಂಗಳೂರಿನಲ್ಲಿ ಮಹಾಮಾರಿ ರಣಕೇಕೆ ಆಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಮತ್ತಿಬ್ಬರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ. ಮಲ್ಲೇಶ್ವರ, ರಾಜಾಜಿನಗರದಲ್ಲಿ ತಲಾ ಒಬ್ಬೊಬ್ಬರಿಗೆ ಕೋವಿಡ್ ಪಾಸಿಟಿವ್ ಬಂದಿದೆ. ಈಗ ಅವ್ರದ್ದು ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಎಲ್ಲೂ ಅಂತ ಬೇರೆ ಬೇರೆ ಕಡೆಗಳು ಓಡಾಡಿಲ್ಲ. ಹಂಗಿದ್ರೂ ಕೋವಿಡ್ ಪಾಸಿಟಿವ್ ಬಂದಿದೆ ಅವರಿಗೆ. ಮಲ್ಲೇಶ್ವರದ 45 ವರ್ಷದ ವ್ಯಕ್ತಿ ಹಾಗೆ ರಾಜಾಜಿನಗರದ 38 ವರ್ಷದ ವ್ಯಕ್ತಿಗೆ ಪಾಸಿಟಿವ್ ಬಂದಿದೆ. ಇಬ್ಬರಿಗೆ ಪಾಸಿಟಿವ್ ಬಂದ ಇಬ್ಬರು ಕೂಡ ಈಗ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ, ಹೋಮ್ ಕ್ವಾರಂಟೈನ್ ಅಂತೀವಲ್ಲ ಹಾಗೆ. ಅಷ್ಟೇ ಅಲ್ಲದೆ ರಾಜ್ಯದಲ್ಲಿ ಇವತ್ತಿನಿಂದ ಕೋವಿಡ್ ಟೆಸ್ಟ್ ಕೂಡ ಆರಂಭ ಆಗಿದೆ. ಜಿಲ್ಲಾಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಆಯಾ ಜಿಲ್ಲಾಸ್ಪತ್ರೆಯನ್ನು ಯಾವ್ಯಾವ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಅಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಸುಮ್ಮನೆ ಬಂದು ಟೆಸ್ಟ್ ಮಾಡೋದಲ್ಲ. ನಿಮಗೆ ಇಫ್ ಇನ್ ಕೇಸ್ ಸಿಂಪ್ಟಮ್ಸ್ಗಳಿದ್ದರೆ, ನೆಗಡಿ, ಕೆಮ್ಮು, ಜ್ವರ ಇಂಥದ್ದೇನಾದರೂ ಸಿಂಪ್ಟಮ್ಸ್ ಇದ್ದರೆ ಯಾವುದಕ್ಕೂ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂಥೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇದರ ಜೊತೆಗೆ 38 ಕೇಸಸ್ಸಲ್ಲಿ 34 ಬೆಂಗಳೂರಿನದ್ದೇ ಇತ್ತು. ಈಗ ಮತ್ತೆರಡು ಆ್ಯಡ್ ಆಗಿದೆ. ಸೊ ಅಲ್ಲಿಗೆ 40ರಲ್ಲಿ 36 ಕೇಸು ನಿಮಗೆ ಬೆಂಗಳೂರಿನಲ್ಲೇ ಸಿಗುತ್ತೆ ಕೊರೋನಾ. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇದು ಯಾವುದೇ ರೀತಿಯಾದಂಥ ಹೆದರಿಸೋದಂತಲ್ಲ, ಅಸಡ್ಡೆ ಬೇಡ. ಏನು ಮಾಡುತ್ತೆ ಕೋವಿಡ್ ಬಂದೆ ಅವೆಲ್ಲ ಎಲ್ಲ ಸುಮ್ಮನೆ ನಾರ್ಮಲ್ ಜ್ವರ ಥರನೇ ಅದು ಒಂದು, ಏನಾಗಲ್ಲ, ನಿಮಗೆ ಆ ಕಾಟ ಗೊತ್ತಿಲ್ಲ ಹಿಂಗೆ ಕೊಡುತ್ತೆ ಅಂತ ಕೊರೋನಾ, ಅದಕ್ಕೆ ಹಂಗೆ. ಅಷ್ಟು ಈಸಿ ತಗೋಬೇಡಿ. ಈ ಕರೋನಾ ಬಂದು ಅನುಭವಿಸ್ತಿರ್ತಾರಲ್ಲ ಅವ್ರನ್ನ ಕೇಳಿ ಹೆಂಗಿರುತ್ತೆ ಕೋವಿಡ್ ಬಂದರೆ ಅಂತ. ಮತ್ತು ಅದಕ್ಕೆ ಈ ಒಂದು ಕೋವಿಡ್ ಅಟ್ಯಾಕ್ ಆಗಿ ಆ ಕುಟುಂಬದಲ್ಲಿ ಯಾರಾದರೂ ಸಾವನ್ನಪ್ಪಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಕರೋನಾದ ತೀವ್ರತೆ ಏನು ಅಂತ. ಸುಮ್ಮನೆ ಮೂಗು ಮುರಿಯೋದಲ್ಲ, ಕರೋನಾ ಬಂತು ಅಂತ ಅಂದ್ಬಿಟ್ಟು ಹೆದರಿಸ್ತಾರೆ ಅನ್ನೋದಲ್ಲ, ಮುಂಜಾಗ್ರತೆ ಇರಲಿ ಅನ್ನೋದು ಅಷ್ಟೇ.